ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಈಗ ಬೇಸಿಗೆ ಇರೋದರಿಂದಾಗಿ ನದಿಗಳ ಪಕ್ಕದಲ್ಲೇ ಪಟ್ಟಾ ಲ್ಯಾಂಡ್ಗೆ ಲೀಸ್ ಪಡಿತಾರೆ. ಲೀಸ್ ಪಡೆದು ಅಲ್ಲಿ ಮರಳು ಮಾಫಿಯಾ ತಲೆದೋರ್ತಾ ಇದೆ. ಯಾಕಂದರೆ ಸಕ್ರಮದ ಹೆಸರಿನಲ್ಲಿ ಅಕ್ರಮವಾಗಿ ಮರಳು ದಂಧೆಯು ಕೂಡ ಇಲ್ಲಿ ಜೋರಾಗಿ ನಡೀತಕ್ಕಂಥದ್ದು. ಮಲಪ್ರಭಾ ನದಿಯ ತಟದಲ್ಲಿಯೂ ಕೂಡ ಇದೇ ರೀತಿಯಾದಂಥ ಮರಳು ದಂಧೆ ಈಗ ಜೋರಾಗಿದೆ. ಅದರಲ್ಲೂ ರೋಣ ತಾಲೂಕಿನ ಮೆಣಸಿಗೆ ಗ್ರಾಮದಲ್ಲಿ ಅಂತರೂ ಹೇಳೋರಿಲ್ಲ ಕೇಳೋರಂತಾಗಿಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಮರಳಿನ ಪಾಯಿಂಟ್ನವರು ಸಹ ಯಾವುದೇ ರೀತಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ. ಅಲ್ಲಿ ಓವರ್ಲೋಡ್ ಆಗಿ ಟಿಪ್ಪರ್ಗಳಿಗೆ ಮರಳನ್ನು ಸಾಗಿಸೋರ ಜೊತೆಗೆ ಅಲ್ಲಿ ಸರ್ಕಾರದ ನಿಯಮಗಳನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಅಲ್ಲಿ ಒಂದೇ ಒಂದು ಉದಾಹರಣೆ ಕೂಡ ಕಾಣಲ್ಲ. ಯಾಕಂದರೆ ಅಲ್ಲಿ ಒಂದು ಪಟ್ಟಾ ಲ್ಯಾಂಡ್ನಲ್ಲಿ ತೆಗೆದುಕೊಂಡಬೇಕಾದ್ರೆ ಅದರೊಂದು ಚೆಕ್ಬಂದಿ ಕೂಡ ಇರಬೇಕು. ಜೊತೆಗೆ ಅಲ್ಲಿ ಯಾವುದೇ ರೀತಿ ಫಿಲ್ಟರ್ ಬೋರ್ಡ್ಗಳನ್ನು ಏನು ಇಡುವಂತಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ವೇಬ್ರಿಡ್ಜ್ ಕೂಡ ಇರಬೇಕು. ಆ ವೇಬ್ರಿಡ್ಜ್ ಕೂಡ ಇಲ್ಲ. ಇನ್ನು ಜೊತೆಗೆ ಟಿಪ್ಪರ್ಗಳಿಗೆ GPS ಕೂಡ ಅಳವಡಿಕೆ ಮಾಡಬೇಕಾಗುತ್ತೆ. ಆದರೆ GPS ಕೂಡ ಇಲ್ಲ. ಅಲ್ಲಿ ಮೊದಲು ಒಂದು ಟಿಪ್ಪರನ್ನು ನಾವು ತುಂಬಿಸ್ಬೇಕಾದ್ರೆ ಮೊದಲು ಅವರು ಎಷ್ಟು ಟನ್ ಹೇರ್ತಾರೆ ಅನ್ನೋದ್ರ ಬಗ್ಗೆ ಪರ್ಮಿಟನ್ನು ಕೊಡಬೇಕು. ಆದರೆ ಒಂದು ಪರ್ಮಿಟ್ನಲ್ಲಿ 3 ರಿಂದ 4 ಟಿಪ್ಪರ್ಗಳನ್ನು ಹೊಡೆದು ಇಲ್ಲಿ ಸರ್ಕಾರದ ತೆರಿಗೆಗೆ ಸಾಕಷ್ಟು ಇಲ್ಲಿ ತೆರಿಗೆಯನ್ನು ವಂಚನೆಯನ್ನು ಮಾಡ್ತಕ್ಕಂಥ ಘಟನೆಗಳು ಕೂಡ ಈಗ ನಡೀತಾ ಇದ್ದಾವೆ. ಇದೇ ಮಾದರಿಯಲ್ಲಿ ನಾವು ಮೆಣಸಿಗೆ ಒಂದೇ ಅಲ್ಲ, ಅಲ್ಲಿ ಹಿರಿಯಾಳ ಆಗಿರ್ಬೋದು, ಹೊನ್ನಿಗನೂರು ಆಗಿರ್ಬೋದು ಸೇರಿದಂತೆ ಅನೇಕ ಎರೆಕುರುಬನಾಳ ಅಂತಲೂ ಕೂಡ ಅಲ್ಲಿ ಒಂದು ಗ್ರಾಮ ಬರುತ್ತೆ. ಅಲ್ಲಿಯೂ ಸಹ ಈ ರೀತಿಯಾದಂಥ ಮರಳು ದಂಧೆ ಕೂಡ ಜೋರಾಗಿದೆ. ಯಾವುದೇ ರೀತಿ ಸರ್ಕಾರದ ನಿಯಮಗಳನ್ನು ಪಾಲನೆಯೇ ಮಾಡೋಲ್ಲ. ಅಷ್ಟೊಂದು ಮರಳು ದಂಧೆ ಅಲ್ಲಿ ನಡೀತಾ ಇದೆ. ಯಾಕಂದರೆ ಸರ್ಕಾರದಿಂದ ಏನು ಲೀಸ್ ಪಡಿತಾರೆ ಲ್ಯಾಂಡನ್ನು, ಲೀಸ್ ಪಡೆದು ಅಲ್ಲಿಯ ಲೀಸ್ ಮೂಲಕ ಅವರು ಪರ್ಮಿಟನ್ನು ಇಶ್ಯೂ ಮಾಡಿ ಏನು ಬರ್ತಕ್ಕಂಥ ಟಿಪ್ಪರ್ಗಳಿಗೆ 10 ಮೆಟ್ರಿಕ್ ಟನ್ನನ್ನು ಏನು ಟಿಪ್ಪರ್ ಮೂಲಕ ಪರ್ಮಿಟನ್ನು ಕೊಟ್ಟು ಮಾರಾಟ ಮಾಡಬೇಕು. ಆದರೆ ಇಲ್ಲಿ ಆ 10 ಟನ್ ಪರ್ಮಿಟನ್ನು ಕೊಟ್ಟು ಅಲ್ಲಿ 15 ರಿಂದ 20 ಟನ್ವರೆಗೆ ಮಾಲನ್ನು ಹಾಕಿಕೊಂಡು ಮರಳನ್ನು ಸಾಗಾಟ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ತೆರಿಗೆಗೆ ವಂಚನೆಯನ್ನು ಕೂಡ ಆಗ್ತಾ ಇದೆ. ಇಂತಹ ಸಾಕಷ್ಟು ಪ್ರಕರಣಗಳು ಕೂಡ ನಡೀತಾ ಇದ್ದರು. ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ಆಡಳಿತ ಆಗಿರಲಿ, ಜಿಲ್ಲಾ ಆಡಳಿತ ಆಗಿರಲಿ, ಗಡಿ ಇಲಾಖೆ ಆಗಿರಲಿ ಮತ್ತು ಪೊಲೀಸ್ ಇಲಾಖೆ ಆಗಲಿ ಯಾರೂ ಕೂಡ ತಿಳಿದುಕೊಡಿಸ್ಕೊಳ್ತಾ ಇಲ್ಲ. ಯಾಕಂದರೆ ಆ ಒಂದು ಸಾಕಷ್ಟು ಟಿಪ್ಪರ್ಗಳು ಕೂಡ ಓಡಾಡ್ತಾ ಇದ್ದಾವೆ. RTO ಅಧಿಕಾರಿಗಳು ಕೂಡ ಬಂದು ಅವುಗಳ ಮೇಲೆ ರೈಡ್ ಮಾಡಲ್ಲ. ಇಂತಹ ಸಾಕಷ್ಟು ಪ್ರಕರಣಗಳು ಕೂಡ ನಡೀತಾ ಇದ್ದರು. ರೋಣ ತಾಲೂಕಿನಲ್ಲಿ ಈ ರೀತಿಯಾದಂಥ ಮರಳು ದಂಧೆ ಜೋರಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಸಾರ್ವಜನಿಕರು ಕೂಡ ಒತ್ತಾಯವಾಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಇವತ್ತು ಮೆಣಸಿಗೆ ಗ್ರಾಮ ಆಗಿರ್ಬೋದು, ಹಿರಾಳ ಆಗಿರ್ಬೋದು, ಹಿರೇಕೊರಬನಾಳ ಗ್ರಾಮ ಆಗಿರ್ಬೋದು, ಅದರ ಜೊತೆಗೆ ಸಾಕಷ್ಟು ಒಂದು ಅಕ್ಕಪಕ್ಕದ ಗ್ರಾಮದಲ್ಲಿ ಈ ಸಕ್ರಮ ರೀತಿ ಒಳಗೆ ಅಕ್ರಮ ಗಣಿಗಾರಿಕೆ ಹೆಂಗಪ್ಪ ಅಂತೇಳಿದ್ರೆ ಜಿಲ್ಲಾಡಳಿತದಿಂದ ಪರವಾನಗಿ ಪಡಿತಾರ. ಅಲ್ಲಿ ಒಂದು ಪಾಸಿನೊಳಗೆ ಸಾಕಷ್ಟು 3-4 ಗಾಡಿ ಟಿಪ್ಪರನ್ನು ಮರಳನ್ನು ತುಂಬ್ತಾರ. 10 ಟನ್ ಪರ್ಮೆಂಟ್ ಇರ್ತೈತಿ. ಅದರೊಳಗೆ 15 ಟನ್ 20 ಟನ್ ಮರಳನ್ನು ತುಂಬಿ ಅಕ್ರಮ ಮರಳುಗಾರಿಕೆಯನ್ನು ಮಾಡೋದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಇವತ್ತಿನ ದಿವಸ ಜಿಲ್ಲಾಡಳಿತ ಆಗಿರ್ಬೋದು, ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಅದರ ಜೊತೆಗೆ RTO ಆಫೀಸರ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕಣ್ಣು ಮುಚ್ಚಿಕೊಳ್ತಿರೋದು ನೋಡಿದ್ರೆ ಇವತ್ತು ಜಿಲ್ಲಾಡಳಿತನ ಅಂಥ ಅಕ್ರಮ ಮರಳುಗಾರಿಕೆ ಕುಮ್ಮಕ್ಕು ಕೊಡಾಕತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ರೀತಿ ಅಕ್ರಮ ಮರಳುಗಾರಿಕೆಯನ್ನು ನಡೀತಾ ಹೋದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಈ ಗಾಡಿಯನ್ನು ಮಟ್ಟ ಹಾಕಿ ಪೊಲೀಸ್ ಮತ್ತು ಜಿಲ್ಲಾಡಳಿತಕ್ಕೆ ವಾಪಸ್ಬೇಕಾಗತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮರಳು ದಂಧೆ ಎಗ್ಗಿಲ್ದ ನಡೀತಾ ಇದೆ. ಯಾಕಪ್ಪ ಅಂದ್ರೆ ಅಲ್ಲಿ ಅಷ್ಟೆಲ್ಲ ಎಗ್ಗಿಲ್ಲದ ನಡೆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿಲ್ಲ. ಯಾಕಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, RTO ಅಧಿಕಾರಿಗಳಿರ್ಬೋದು, ಆ ಸಂಬಂಧಪಟ್ಟ ಇರ್ತಕ್ಕಂಥ ತಹಸೀಲ್ದಾರ್ ಸರ ಅವರು ಕೂಡ ಟ್ರೆಪ್ಪರ್ ಹೋದರೂ ಕೂಡ ಕಣ್ಣು ಮುಚ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಇವತ್ತು ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಮೆಣಸಿಗೆ ಆಗಿರ್ಬೋದು, ಹಿರಿಯಾಳ ಆಗಿರ್ಬೋದು, ಹೊನ್ನಿಗನೂರು, ಇನ್ನೂ ಇತರೆ ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಆದರೂ ಕೂಡ ಅಲ್ಲಿ ಗ್ರಾಮದ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾಯಿಲ್ಲ. ಪ್ಲಾಟ್ ಲ್ಯಾಂಡ್ ಲೀಸನ್ನು ತೊಗೊಂಡುಕೊಂಡು ಇವತ್ತು ಒಂದು GPS ತೊಗೊಂಡು ಅಲ್ಲಿ 10-20 ಟಿಪ್ಪರ್ನ ಹೊಡಿತಂಥ ಪರಿಸ್ಥಿತಿ ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಸಾಮಾನ್ಯ ಜನರು ಒಂದು ಟಿಪ್ಪರ್ ಕೇಳಿದರೆ ಅಲ್ಲಿ ಕೇಳೋಕ್ಕಂತ ಇವತ್ತು ಅಧಿಕಾರಿಗಳು ಇವತ್ತು ಆಗ್ತಾ ಇಲ್ಲ. ಆದರೆ ಈ ಅಧಿಕಾರಿಗಳಿಗೆ ಯಾವ ರೀತಿ ಇವರು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ಪ್ರಶ್ನೆ ಕಾಡ್ತಾ ಇದೆ. ವೀಕ್ಷಕ ಕೇಳಿದ್ರಲ್ಲ ಸಾರ್ವಜನಿಕರ ರೋಣ ತಾಲೂಕಿನಲ್ಲಿ ಈ ರೀತಿಯಾದಂಥ ಮರಳು ದಂಧೆ ಸಕ್ರಮದ ಹೆಸರಿನಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದಂಥ ಇಲಾಖೆಗಳು ಗಪ್ಚುಪ್ಪಾಗಿ ಕುಂತುಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಮರಳು ದಂಧೆಗೆ ಸಾಕಷ್ಟು ಕಡಿವಾಣ ಹಾಕಬೇಕು ಅನ್ನೋದು ಸಾರ್ವಜನಿಕರು ಕೂಡ ಒತ್ತಾಯವಾಗಿದೆ. ಇನ್ನು ಗಣಿ ಇಲಾಖೆ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಯಾಕಂದರೆ ಈ ಒಂದು ಮರಳು ದಂಧೆಗೆ ಏನು ಅಲ್ಲಿ ಪರ್ಮಿಟ್ ಕೂಡ ಇಶ್ಯೂ ಆಗ್ತಾ ಇಲ್ಲ, GPS ಕೂಡ ಅಳವಡಿಕೆ ಆಗ್ತಾ ಇಲ್ಲ, ಜೊತೆಗೆ ಅಲ್ಲಿ ಯಾವುದೇ ರೀತಿ ವೇಬ್ರಿಡ್ಜ್ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಮರಳು ಮಾರಾಟವಾಗ್ತಾ ಇದೆ. ಸರ್ಕಾರಕ್ಕೆ ಬೊಕ್ಕಸೆಗೆ ಕೂಡ
ವಂಚನೆ ಆಗ್ತಾ ಇದೆ, ಅಲ್ಲಿ ಮರಳು ಕೂಡ ಲೂಟಿ ಆಗ್ತಾ ಇದೆ. ಯಾವುದೇ ರೀತಿ ಸರ್ಕಾರದ ನಿಯಮಗಳನ್ನು ಪಾಲನೆಯೂ ಸಹ ಮಾಡಲ್ಲ, ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಲ್ಲಿ ಮರಳು ದಂಧೆ ಕೂಡ ನಡೀತಾ ಇದೆ. ಇಂತಹ ಮರಳು ದಂಧೆಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಕೂಡ ಈಗ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಗಣಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಗಾಳಿಗೆ ತೂರಿ ಅವರು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಸರ್. ಏನು ಆ್ಯಕ್ಷನ್ ತಗೋತೀರಿ ಸರ್? ಈಗ ನಮ್ಮ ಜಿಎಲ್ಎಸ್ಗಳು ಫ್ರೀಕ್ವೆಂಟಾಗಿ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟು ಇದನ್ನೆಲ್ಲ ಗಮನಿಸ್ತಾರೆ. ಗಮನಿಸಿ ಈಗ ಸ್ವಲ್ಪ ಮೋಹನ್ಲಾಲ್ ಅವರು ಇದ್ರು, ಅವ್ರು ಹುಷಾರಿಲ್ಲ. ಮೋಹನ್ಲಾಲ್ ನೋಡ್ತಾ ಇದ್ರು. ಅವರು 12 ತಿಂಗಳು ಹುಷಾರಿಲ್ಲ ಬಿಡ್ರಿ, ಅವ್ರದ್ದು ಹೇಳಿದ್ರು. ಮತ್ತೆ ಇದಕ್ಕೆ ಅಕ್ರಮ ತಡೆಯವ್ರು ಯಾರು? ಅವರು ಸರ್ಕಾರಕ್ಕೆ ಮೋಸ ಆಗ್ತಾ ಇದ್ದಾರೆ. ಅವ್ರು ಎಲ್ಲನೂ ಸ್ಟಿಕ್ಟ್ ಮಾಡಿ ನಡೆಸ್ತಾ ಇದ್ರು. ಒಂದೂವರೆ ತಿಂಗಳಿಂದ ಅವರು ಹುಷಾರಿಲ್ಲ. ಈಗ ಅದನ್ನು ಮೇಡಮ್ ನೋಡ್ತಾ ಇದ್ದಾರೆ. ಮೇಡಮ್ಗೂ 2 ಜಿಎಲ್ಎಸ್ಟು 7 ತಾಲೂಕು, ಮೇಡಮ್ 4, ಉಮೇಶ್ ಅವ್ರು 3 ನೋಡ್ತಾ ಇದ್ದಾರೆ. ಮೇಡಮ್ ಅವರು ನೋಡ್ತಾರೆ ಸರ್. ಅದನ್ನು ಶೀಘ್ರವಾಗಿ ನೋಡಿ ಏನು ವರದಿ ಕೊಡ್ತಾರೆ, ಏನು ವೈಲೇಷನ್ ಆಗಿದೆ, ನಿಯಮ ಸರ್ ಏನೇನು ಕಾನೂನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಈ ಬೋಟ್ ಹಾಕಿದೆಲ್ಲ ತೆಗಿಬೋದಾ? ಬೋಟ್ ಯೂಸ್ ಮಾಡ್ಬೋದಾ? ಸರಿ ಬೋಟು ಅಂತ ಹೇಳಿದ್ರೆ ಇದರಲ್ಲಿ ಇದೆಯಲ್ಲ, ನಮಗೆ ಕಾರ್ಯ ಪ್ಯಾನಲ್ ಇದೆಯಲ್ಲ, ಸೆಮಿ ಮೆಕನೈಸ್ಡ್ ಅಂತ ಹೇಳ್ತಾರೆ. ಸೆಮಿ ಮೆಕ್ಯಾನಿಸಮ್ ಅಂದರೆ ಏನೇನು ಬರುತ್ತೆ? ಸೆಮಿ ಮೆಕನೈಸ್ಡ್ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನೀರಲ್ಲಿ ಆದರೆ ಕೊಪ್ಪರಿಗೆ ಉಪಯೋಗಿಸ್ಬೋದು. ಕೊಪ್ಪರಿಗೆ ಮಾಡ್ತೀವಲ್ಲ ನೀರು, ಕೊಪ್ಪರಿಗೆ ಹೋಗಿ ಎತ್ಕೊಂಡು ಬರೋದು, ಅದು ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದು ಗ್ರೌಂಡ್ ವಾಟರು ಸ್ವಲ್ಪ ಬರೋ ಚಾನ್ಸಸ್ ಇರ್ತದೆ. ಬಂದಿದ್ರಲ್ಲಿ ಮರಳು ತೆಗಿಬೇಕು ಅಂತ ಹೇಳಿದ್ರೆ ಈಗ ಅದು ನಾವು ಕಂಡಂಗೆ ಎಲ್ಲ ಜಿಲ್ಲೆಗಳಲ್ಲಿ ಕಂಡಂಗೆ ಸೆಮಿ ಮೆಕನೈಸ್ಡ್ ಸರ್, ರೂಲಲ್ಲಿ ಹೇಳ್ದಂಗೆ ಫುಲ್ಲು ಮೆಕನೈಸ್ಡ್ ಬೋಟಲ್ಲ, ಸೆಮಿ ಮೆಕನೈಸ್ಡ್ ಅಂತ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಎನ್ವೈರನ್ಮೆಂಟಿಗೆ ತೊಂದರೆ ಆಗುತ್ತೆ ಅಂತ ಮಾಡೋಕ್ಕೆ. ವೀಕ್ಷಕರು ಹೇಳಿದ್ರಲ್ಲ ಹಿರಿಯ ಅಧಿಕಾರಿಗಳ ಮಾತನ್ನು. ಯಾಕಂದರೆ ಸಕ್ರಮಕ್ಕೆ ಅಕ್ರಮವಾದಂಥ ಪಟ್ಟ ಕಟ್ಟಿ, ಯಾಕಂದರೆ ಸಾಕಷ್ಟು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಚೆಕ್ ಪೋಸ್ಟ್ಗಳು ಕೂಡ ಯಾವುದೇ ರೀತಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಯಾಕಂದರೆ ರೋಣ ತಾಲೂಕು ಆಗಿರ್ಬೋದು, ನರಗುಂದ ತಾಲೂಕು ಆಗಿರ್ಬೋದು, ಮುಂಡ್ರಿಗೆ ಆಗಿರ್ಬೋದು ಸೇರಿದಂತೆ ಅನೇಕ ಕಡೆಗೂ ಕೂಡ ಈಗಾಗಲೇ ಚೆಕ್ ಪೋಸ್ಟ್ಗಳು ಇದ್ದಾವೆ. ಆದರೆ ಆ ಚೆಕ್ ಪೋಸ್ಟ್ಗಳು ಯಾವುದೇ ರೀತಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಮರಳನ್ನು ಲೂಟಿ ಮಾಡಿ ಸರ್ಕಾರದ ಬೊಕ್ಕಸಿಗೆ ಕಣ್ಣ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಗಣಿ ಇಲಾಖೆ ಆಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನಾದರೂ ಈ ವರದಿಯ ನಂತರನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಒಂದು ಯಾವ್ಯಾವ ಪಟ್ಟ ಲ್ಯಾಂಡ್ಗಳ ಪರ್ಮಿಟನ್ನು ತೆಗೆದುಕೊಂಡಿದ್ದಾರೆ, ಯಾರು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ, ಅಲ್ಲಿ ಸರ್ಕಾರದ ನಿಯಮಗಳ ಪಾಲನೆ ಆಗ್ತಾ ಇದೆ ಇಲ್ವಾ, ಅಲ್ಲಿ ಮರಳು ಎಷ್ಟು ಪ್ರಮಾಣದಲ್ಲಿ ಲೂಟಿ ಆಗ್ತಾಯಿದೆ, ಅವ್ರಿಗೆ ಯಾವ ರೀತಿ ದಂಡ ಹಾಕಿಕೊಂಡೋದ್ರ ಬಗ್ಗೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.